टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಇನ್ನು ಬೆಂಗಳೂರಿನಲ್ಲಿ ಭಾರೀ ಅಗ್ನಿ ಅನಾಹುತವೊಂದು ಸಂಭವಿಸಿದೆ. ವೀರಣ್ಣಪಾಳ್ಯ ಮುಖ್ಯ ರಸ್ತೆಯ ಬಳಿ ಅಗ್ನಿ ಅವಘಡ ಸಂಭವಿಸಿರುವಂಥದ್ದು. ಕಾರ್ಮಿಕರ ಸುಮಾರು 40ಕ್ಕೂ ಹೆಚ್ಚು ಶೆಡ್ಗಳು ಇದರಲ್ಲಿ ಬೆಂಕಿಗೆ ಆಹುತಿಯಾಗಿದೆ. ಮನೆಗಳಲ್ಲಿದ್ದಂತಹ ಸಾಮಗ್ರಿ ಸಂಪೂರ್ಣ ಸುಟ್ಟು ಕರಕಲಾಗಿದೆ. ಕಾರ್ಮಿಕರ ಸುಮಾರು 40ಕ್ಕೂ ಹೆಚ್ಚು ಶೆಡ್ಗಳೇನಿದ್ವು ಅವೆಲ್ಲವೂ ಕೂಡ ಸುಟ್ಟು ಭಸ್ಮವಾಗಿದೆ. ಮನೆಯಲ್ಲಿದ್ದಂತಹ ಒಂದು ಸಾಮಗ್ರಿ ಅದೆಲ್ಲವೂ ಕೂಡ ಸುಟ್ಟು ಹೋಗಿದೆ. ಬೆಂಕಿ ಕಾಣಿಸ್ಕೊಂಡ ತಕ್ಷಣ ಜನ ಹೊರಗಡೆ ಬಂದಿದ್ದಾರೆ. ಸೊ ಹಾಗಾಗಿ ಹೆಚ್ಚಿನ ಪ್ರಮಾಣದ ಹಾನಿ ಅಥವಾ ಪ್ರಾಣಹಾನಿ ಯಾವುದು ಕೂಡ ಸಂಭವಿಸಿಲ್ಲ. ಆಟಿಕೆ ಫ್ಯಾಕ್ಟರಿ ಕಾರ್ಮಿಕರಿಗೆ ಶೆಡ್ಗಳನ್ನು ನಿರ್ಮಿಸಿಕೊಡಲಾಗಿತ್ತು. ಅವರ ಶೆಡ್ಗಳು ಈಗ ನಾಶವಾಗಿದೆ. ಜೊತೆಗೆ ಮನೆಯಲ್ಲಿದ್ದಂಥ ಎಲ್ಲ ಸಾಮಾನು ಸರಂಜಾಮು ಎಲ್ಲವೂ ಕೂಡ ಸುಟ್ಟು ಭಸ್ಮವಾಗಿದೆ. ಗೊಂಬೆ ತಯಾರಿಸ್ತಾ ಇದ್ದಂಥ ಫ್ಯಾಕ್ಟರಿ ಸಂಪೂರ್ಣ ಬೆಂಕಿಗೆ ಆಹುತಿಯಾಗಿದೆ. ತಕ್ಷಣ ಬೆಂಕಿಯನ್ನು ನಂದಿಸಿದ್ದಾರೆ ಅಗ್ನಿಶಾಮಕ ದಳದ ಸಿಬ್ಬಂದಿ. ಗೋವಿಂದಪುರ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ. ಈ ಘಟನೆ ಬಗ್ಗೆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಪ್ರದೀಪ್ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ. ಬನ್ನಿ. ಬೆಂಗಳೂರಿನಲ್ಲಿ ನಿನ್ನೆ ರಾತ್ರಿ ನಡೆದಂತಹ ಅಗ್ನಿ ಅವಘಡಕ್ಕೆ ಒಂದು ಆಟಿಕೆ ಫ್ಯಾಕ್ಟರಿ ಮತ್ತು ಜನ ವಾಸ ಮಾಡ್ತಿದ್ದಂತಹ ಶೆಡ್ಗಳು ಬೆಂಕಿಗೆ ಆಹುತಿಯಾಗಿರುವಂತಹ ಘಟನೆ ನಾಗವಾರದ ವೀರಣ್ಣಪಾಳ್ಯದ ಬಳಿ ನಡೆದಿರುವಂಥದ್ದು. ದೃಶ್ಯದಲ್ಲಿ ನೀವು ಗಮನಿಸಬಹುದು. ಈ ಒಂದು ಏನು ಅರ್ಧ ಎಕರೆ ಅಷ್ಟು ಜಾಗ ಇರುವಂತಹ ಈ ಒಂದು ಪ್ರದೇಶದಲ್ಲಿ ಒಂದು ಕಡೆ ಈ ಒಂದು ಏನು ನೋಡ್ತಾ ಇದ್ದೀರಾ ಈ ಭಾಗದಲ್ಲಿ ಚಿಕ್ಕದಾದಂತಹ ಒಂದು ಆಟಿಕೆ ತಯಾರಿಸುವಂತಹ ಒಂದು ಚಿಕ್ಕದಂತಹ ಫ್ಯಾಕ್ಟರಿ ರೀತಿ ಇತ್ತು. ಇನ್ನು ಈ ಒಂದು ಆಟಿಕೆ ಫ್ಯಾಕ್ಟರಿ ಏನಿದೆ ಇಲ್ಲಿ ನಿನ್ನೆ ರಾತ್ರಿ 7:30 ಸುಮಾರಿಗೆ ಸಣ್ಣದಾಗಿ ಬೆಂಕಿ ಕಾಣಿಸ್ಕೊಂಡಿದೆ. ತದನಂತರ ಇಲ್ಲಿದ್ದಂತಹ ವೇಸ್ಟ್ ಆಗಿರ್ಬೋದು ಅಥವಾ ಒಳಗಡೆ ಇದ್ದಂತಹ ಕೆಮಿಕಲ್ಸ್ ಆಗಿರ್ಬೋದು ಇದೆಲ್ಲದಕ್ಕೂ ಸಹ ಬೆಂಕಿ ತಾಕಿ ಇಡೀ ಒಂದು ಆಟಿಕೆ ಫ್ಯಾಕ್ಟರಿ ಬೆಂಕಿಗೆ ಆಹುತಿಯಾಗಿತ್ತು. ತದನಂತರ ಆ ಒಂದು ಬೆಂಕಿಯ ಜ್ವಾಲೆ ಇಲ್ಲಿದ್ದಂತಹ ಬೇರೆ ಅಂದ್ರೆ ಈ ಆಟಿಕೆ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡ್ತಿದ್ದವರಲ್ಲ ಇವರು ಈ ಬೇರೆ ಬೇರೆ ಭಾಗಗಳಿಂದ ಬಂದು ಗಾರೆ ಕೆಲಸ ಮತ್ತಿತರ ಕೂಲಿ ಕೆಲಸವನ್ನ ಮಾಡ್ತಿದ್ದಂತಹ ಜನರು ಇಲ್ಲಿ ಅನೇಕ ವರ್ಷಗಳಿಂದ ಈ ಒಂದು ಶೆಡ್ಗಳಲ್ಲಿ ವಾಸ ಮಾಡ್ತಾ ಇದ್ರು. ದೃಶ್ಯದಲ್ಲಿ ಗಮನಿಸಬಹುದು ಶೆಡ್ಗಳು ಯಾವ ರೀತಿ ಇದೆ ಅಂತ. ಮೊದಲೇ ಬಡತನದ ಬೆಂಕಿಯಲ್ಲಿ ಬೆಂದಿದಂತಹ ಜನಗಳನ್ನ ರಾತ್ರಿ ಈ ಒಂದು ಬೆಂಕಿ ಅವರನ್ನ ಇನ್ನಷ್ಟು ಜ್ವಾಲೆಯಲ್ಲಿ ಬೆಂದಿಸಿ ಅವರ ಮನೆಗಳನ್ನ ಈ ಒಂದು ಅಗ್ನಿಯ ಆಹುತಿಯನ್ನ ಪಡ್ಕೊಂಡಿರುವಂತಹ ದೃಶ್ಯಗಳನ್ನ ಗಮನಿಸಬಹುದು. ಯಾವ ರೀತಿಯಾಗಿ ಶೀಟ್ ಚಿಕ್ಕ ಚಿಕ್ಕ ಮನೆಗಳಿದವು. ಈ ಮನೆಗಳಲ್ಲಿ ಇದ್ದಂತಹ ಜನರು ರಾತ್ರಿ ಹೊರಗಡೆ ಹೋಗಿದ್ದಾರೆ. ಇದರಿಂದ ಎಲ್ಲರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಚಿಕ್ಕ ಚಿಕ್ಕ ಮಕ್ಕಳು ಇಲ್ಲೊಂದು ಮನೆಗಳಲ್ಲಿ ಇರುವಂತಹ ದೃಶ್ಯಗಳನ್ನ ಕಾಣಬಹುದು. ಯಾವ ರೀತಿಯಾಗಿ ಮನೆ ಒಳಗಡೆ ಇದ್ದಂತಹ ಪಾತ್ರೆ ಪಗಡೆಗಳು ಇನ್ನಿತರ ವಸ್ತುಗಳು ಕೆಲವೊಂದು ಮನೆಗಳಲ್ಲಿ ಇಟ್ಟಿದ್ದಂತಹ ಅಲ್ಪ ಸ್ವಲ್ಪ ಹಣವೂ ಕೂಡ ಬೆಂಕಿಗೆ ಆಹುತಿಯಾಗಿರುವಂತಹ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಸದ್ಯಕ್ಕೆ ಈ ಒಂದು ಸ್ಥಳಕ್ಕೆ ಈ ಒಂದು ಜಾಗದ ಓನರ್ ಏನಿದ್ದಾರೆ ಅವರು ಬೆಳಿಗ್ಗೆ ಬಂದಿರೋದು, ನಿನ್ನೆ ರಾತ್ರಿ ಇರಲಿಲ್ಲ. ಬೆಳಿಗ್ಗೆ ಬಂದು ಈಗ ಇಲ್ಲಿ ಒಂದು ಜಾಗವನ್ನು ಏನಾಯ್ತು ಅಂತ ಮಾಹಿತಿಯನ್ನ ಪಡ್ಕೋತಾ ಇರುವಂತದ್ದು. ಆದ್ರೆ ಈ ಒಂದು ಜಾಗ ಏನಿದೆ ಇದೆಲ್ಲವನ್ನು ಸಹ ಈ ಜನರು ಏನಿದ್ರು ಬಡ ಜನರು ಅವರ ಒಂದು ಬದುಕೆ ಒಂದು ಬೀದಿಗೆ ಬಂದಿದೆ ಅಂತ ಹೇಳ್ಬೋದು. ಓನರ್ ಸಹ ಈಗ ಬೇರೆ ಕಾರಣಗಳಿಗಾಗಿ ಈ ಒಂದು ಮನೆಗಳನ್ನ ಖಾಲಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದ್ ಕಡೆ ಜನರು ಇರೋ ಚಿಕ್ಕದಾದಂತಹ ಮನೆಯನ್ನು ಸಹ ಬಾಡಿಗೆಗಿದ್ದಂತಹ ಮನೆಗಳನ್ನ ಸಹ ಕಳ್ಕೊಂಡು ಬೇರೆ ಎಲ್ಲಿಗೆ ಹೋಗೋದು ಅಂತ ಹೇಳಿ ಯೋಚನೆಯನ್ನ ಮಾಡ್ತಾ ಇರುವಂತಹ ದೃಶ್ಯವನ್ನ ಗಮನಿಸಬಹುದು ನೀವು. ಈ ಒಂದು ಘಟನೆಗೆ ಯಾರು ಕಾರಣ ಯಾವ ರೀತಿಯಾಗಿ ಕಾರಣ ಅಂತ ಮಾಹಿತಿ ಸಿಕ್ಕಿಲ್ಲ. ಸದ್ಯ ಏನು ಈ ಒಂದು ಗೋವಿಂದಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಪ್ರಕರಣ ನಡೆದಿದ್ದು ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಇಲ್ಲಿನ ಸ್ಥಳೀಯರೊಬ್ಬರು. ಸದ್ಯಕ್ಕೆ ಈ ಒಂದು ಘಟನೆ ಬಗ್ಗೆ ಪೊಲೀಸರು ಸಹ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಇನ್ನು ಜೊತೆಗೆ ರಾತ್ರಿ ಅಗ್ನಿಶಾಮಕ ಸಿಬ್ಬಂದಿ ಸಹ ಬಂದು ಇಲ್ಲೆಲ್ಲ ಬೆಂಕಿಯನ್ನ ನಂದಿಸಿದ್ದಾರೆ. ಯಾರಿಗೂ ಪ್ರಾಣಾಪಾಯವಾಗಿಲ್ಲ. ಒಂದು ಕಡೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಸಹ ತನಿಖೆಯನ್ನ ಮಾಡ್ತಿದ್ರೆ, ಮತ್ತೊಂದು ಕಡೆ ಪೊಲೀಸರು ಸಹ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಬೀದಿಗೆ ಬಿದ್ದಿರೋದು ಬಡ ಜನರ ಬದುಕು. ಕ್ಯಾಮರಾಮನ್ ರಮೇಶ್ ಜೊತೆ ಪ್ರದೀಪ್ ಚಿಕ್ಕಾಟಿ, TV9 ಬೆಂಗಳೂರು.